ರೈತರನ್ನ ವಂಚಿಸಲು ಹೊಸ ದಾರಿ ಕಂಡುಕೊಂಡ್ರ ವಂಚಕರು. ಯಾರು ಕೊಡ್ತೀವಿ ಮೇಡಮ್ ಕೈ ಅಲ್ಲ ಬೇರೆ ಇರುತ್ತೆ. ಭೂಮಿ ಮಂಜೂರಿಗೆ ಅರ್ಜಿ ಹಾಕಿಸ್ತಾರೆ, ಸಾವಿರ ಕೋಟಿ ಅಂತಾರೆ. ನೋಡಿ, ನಾನು ಹಿಂಗೆ ಹೇಳ್ತೀನಿ, ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ತೀನಿ. ನಿಮ್ಗೆ ಯಾರು ಈ ತರ ಇದು ಮಾಡ್ತಾ ಇದಾರೆ, ನನ್ಗೆ ಇವತ್ತು ಕಂಪ್ಲೇಂಟ್ಸ್ ಬಂದಿದೆ, 1000 ರೂಪಾಯಿ ಈ ತರ ಅರ್ಜಿಗಳು ತಗೊಂಡು ಮಾಡ್ತಾ ಇದ್ದೀರಾ ಅಂತ FIR ಮಾಡ್ತೀನಿ. ಗುಬ್ಬಿ ತಹಶೀಲ್ದಾರ್ರಿಂದಲೇ ಬಯಲಾಯಿತು ಸ್ಫೋಟಕ ಮಾಹಿತಿ. ಅದು ಬೆಳಿಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಾಗಿದ್ದಾರೆ, 1000 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ. ಆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದೀವಿ, ಇದನ್ನ ಸೇರ್ತಾ ಕೊಡ್ತೀವಿ. ಎಸ್ ವೀಕ್ಷಕರೇ, 106 ಎಕರೆ ಸರ್ಕಾರಿ ಗೋಮಾಳದ ಭೂಮಿಯನ್ನ 137 ಮಂದಿ ಪ್ರಭಾವಿಗಳಿಗೆ ಪರಭಾರೆ ನಡೆಸಲು ಯತ್ನಿಸಿದ್ದ ಪ್ರಕರಣ ಬೆಳಕಿಗೆ ಬಂದಿದ್ದ ಗುಬ್ಬಿಯಲ್ಲಿಯೇ ಇದೀಗ ಮತ್ತೊಂದು ದಂಧೆ ಬಯಲಿಗೆ ಬಂದಿದೆ. ಗುಬ್ಬಿ ತಹಶೀಲ್ದಾರ್ ಅವರಿಂದಲೇ ಸ್ಫೋಟಕ ಮಾಹಿತಿ ಬಯಲಿಗೆ ಬಂದಿದ್ದು, ರೈತರನ್ನ ವಂಚಿಸಲು ವಂಚಕರು ಹೊಸ ದಾರಿಯನ್ನ ಕಂಡುಕೊಂಡ್ರ ಅನ್ನೋ ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದೆ. ಹೌದು, ಏನೂ ಗೊತ್ತಿಲ್ಲದ ರೈತರಿಂದ ಭೂಮಿ ಮಂಜೂರಿಗೆ ಅರ್ಜಿ ಹಾಕಿಸಿ ಅವರಿಂದ ತಲಾ 1,000 ರೂಪಾಯಿ ಪೀಕುತ್ತಿರುವ ದಂಧೆ ಗುಬ್ಬಿಯಲ್ಲಿ ಬೆಳಕಿಗೆ ಬಂದಿದೆ. ಗುಬ್ಬಿ ತಹಶೀಲ್ದಾರ್ ಅವರಿಂದಲೇ ಈ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಸಾಗುವಳಿ ಭೂಮಿಯನ್ನ ನೀಡುವಂತೆ ಮಧ್ಯವರ್ತಿಗಳಿಂದ ತಹಶೀಲ್ದಾರ್ಗೆ ಬರೋಬ್ಬರಿ 5,000 ಅರ್ಜಿಗಳು ಬಂದಿವೆಯಂತೆ. ಒಂದು ಅರ್ಜಿಗೆ 1,000 ರೂಪಾಯಿಯನ್ನ ಪಡೆದು ಮಧ್ಯವರ್ತಿಗಳು ಮುಗ್ಧ ರೈತರನ್ನ ವಂಚಿಸಲು ಮುಂದಾಗಿದ್ದಾರಂತೆ. ಸರ್ಕಾರಿ ಭೂಮಿಯಲ್ಲಿ ಕೃಷಿಗೆ ಯೋಗ್ಯವಾದ ಭೂಮಿಯನ್ನ ಹುಡುಕಿ ಭೂರಹಿತರಾದ ನಮಗೆ ಮುಖ್ಯಮಂತ್ರಿಗಳಾದ ತಾವು ಭೂಮಿಯನ್ನ ಮಂಜೂರು ಮಾಡಿಸಿಕೊಡಿ ಅಂತ 106 ಮಂದಿ ರೈತರ ಹೆಸರಿನಲ್ಲಿ ಒಬ್ಬನೇ ವ್ಯಕ್ತಿ 106 ಅರ್ಜಿಗಳನ್ನ ತೆಗೆದುಕೊಂಡು ಬಂದು ತಹಶೀಲ್ದಾರ್ಗೆ ನೀಡಲು ಬಂದ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ. 5,000 ಅರ್ಜಿಗಳು ಕೊಟ್ಟಿದ್ದೀರಾ, ಏನು ಸರ್ಕಾರಿ ಜಮೀನು ಹಂಚಕ್ಕೆ ಇರೋದು? ನೋಡಿ, ನಾನು ಹಿಂಗೆ ಹೇಳ್ತೀನಿ, ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ತೀನಿ. ಹಿಂಗೆ ಯಾರು ಈ ತರ ಇದು ಮಾಡ್ತಾ ಇದಾರೆ, ನನ್ಗೆ ಇವತ್ತು ಕಂಪ್ಲೇಂಟ್ಸ್ ಬಂದಿದೆ, 1000 ರೂಪಾಯಿ ಈ ತರ ಅರ್ಜಿಗಳು ತಗೊಂಡು ಮಾಡ್ತಾ ಇದ್ದೀರಾ ಅಂತ FIR ಮಾಡ್ತೀನಿ. ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಸರ್ಕಾರದ ಕಾನೂನು ಏನಿರೋದು ಇಂದು ಮಧ್ಯಾಹ್ನ ಗುಬ್ಬಿ ತಹಶೀಲ್ದಾರ್ ಆರತಿ ಅವರು ಅನ್ಯ ಕಾರ್ಯ ನಿಮಿತ್ತ ಕಚೇರಿ ಸಿಬ್ಬಂದಿಯೊಂದಿಗೆ ಹೊರಗಡೆ ಹೊರಟಿದ್ರು. ಈ ವೇಳೆ ತಹಶೀಲ್ದಾರ್ ಕಚೇರಿ ಮುಂದೆ ನಿಂತಿದ್ದ ವ್ಯಕ್ತಿಯೊಬ್ಬ ನನ್ನ ಬಳಿ ಇರುವ ಅರ್ಜಿಯನ್ನ ಸ್ವೀಕರಿಸಿ ಅವುಗಳನ್ನ ಮುಖ್ಯಮಂತ್ರಿಯವರಿಗೆ ಕಳಿಸಿಕೊಡಿ ಅಂತ ತಹಶೀಲ್ದಾರ್ಗೆ ಕೇಳಿದ್ದಾನೆ. ಈತನ ಬಳಿ 100ಕ್ಕೂ ಹೆಚ್ಚು ಅರ್ಜಿಗಳಿದ್ದದ್ದು ತಹಶೀಲ್ದಾರ್ಗೆ ಕಾಣಿಸಿದೆ. ಆಗ ಇದು ಯಾವ ಅರ್ಜಿ, ಯಾವ ವಿಚಾರಕ್ಕೆ ಸಂಬಂಧಿಸಿದೆ, ತಮ್ಮ ಹೆಸರೇನು ಅಂತೆಲ್ಲ ಮಾತನ್ನ ಮುಂದುವರಿಸಿರುವ ತಹಶೀಲ್ದಾರ್ ಇಷ್ಟೊಂದು ಅರ್ಜಿಗಳನ್ನ ನೀವೊಬ್ಬರೇ ಯಾಕೆ ತೆಗೆದುಕೊಂಡು ಬಂದಿದ್ದೀರಿ ಅಂತಲೂ ಪ್ರಶ್ನಿಸಿದ್ದಾರೆ. ಈಗಾಗಲೇ ಅಮಾಯಕ ರೈತರನ್ನ ವಂಚಿಸಲು ಒಂದು ಅರ್ಜಿಗೆ 1,000 ಹಣ ಪಡೆಯುತ್ತಿರುವ ಬಗ್ಗೆ ನನಗೆ ಮಾಹಿತಿ ಬಂದಿದೆ. ಅದೆಲ್ಲವನ್ನ ನಾನು ರೆಕಾರ್ಡ್ ಮಾಡಿಕೊಂಡಿದ್ದೇನೆ. ಇಷ್ಟೊಂದು ಅರ್ಜಿಗಳನ್ನ ಒಬ್ಬರೇ ಹೇಗೆ ಕೊಡಲು ಸಾಧ್ಯ? ತಂದಿರುವ ಅರ್ಜಿಗಳಲ್ಲಿ ರೈತರಿಗೆ ಸಂಬಂಧಪಟ್ಟ ಯಾವುದೇ ದಾಖಲೆಗಳು ಇಲ್ಲಿ ಇಲ್ಲ, ಕೇವಲ ಅರ್ಜಿಗಳು ಮಾತ್ರ ಇವೆ. ನಾನು ಈ ಕೂಡಲೇ ದೂರನ್ನ ನೀಡುತ್ತೇನೆ ಎಂದಾಗ ಅರ್ಜಿ ಸಲ್ಲಿಸಲು ಬಂದಿದ್ದ ಆ ವ್ಯಕ್ತಿ ಮಾತನಾಡಲು ತಡವರಿಸಿ ಬಳಿಕ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಆಥರೈಸ್ ಮಾಡಿ ಅಂತ ಇರೋದು, ನಿಮ್ಗೆ ಬೇಕಂತ 1,000 ಅರ್ಜಿಗಳು ಚೇಳೂರು, ತುಮಕೂರು, ಬೇರೆ ಜಿಲ್ಲೆಯವರೆಲ್ಲ ಬಂದು ಗುಬ್ಬಿ ತಾಲೂಕಲ್ಲಿ ಜಮೀನು ತಗೊಳ್ಳಿ ಅಂತ ಇದೆಯಾ? ವಿಡಿಯೋ ಮಾಡಿ ವಿಡಿಯೋ ಮಾಡಿ ಇದೆಲ್ಲ ಏನ್ ಪಟ್ಟಿ ಇದೆ, ಪೊಲೀಸ್ ಹಾಕಿದ್ದಾರೆ, ಕಾಪಿ ಮುಖ್ಯಮಂತ್ರಿ ಹಾಕಿದ್ದಾರೆ, ಪಟ್ಟಿ ಮಾಡಿಸ್ಬಿಟ್ಟು ಈ ತರ ಇದಕ್ಕೆ ಬಂದು ಹಾಕಿದ್ದಾರೆ. ಅನಾಥರೈಸ್ ಕಲ್ಟಿವೇಶನ್ ಅವಕಾಶ ಕೊಟ್ಟಾಗ ಹಾಕ್ಬೇಕಾಗಿತ್ತಲ್ವಾ? ಅದು ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಾಗಿದ್ದಾರೆ, 1,000 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ. ಆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದೀವಿ, ಇದನ್ನ ಸೇರ್ಸ ಕೊಡ್ತೀನಿ. ಈ ಬಗ್ಗೆ ಖುದ್ದು ತಹಶೀಲ್ದಾರ್ ಆರತಿ ಅವರೇ ನಿಮ್ಮ ಪ್ರಜಾಶಕ್ತಿ ಟಿವಿಯೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬೆಳಿಗ್ಗೆಯಷ್ಟೇ ರೈತರ ಗುಂಪೊಂದು ಯಾರೋ ಮಧ್ಯವರ್ತಿಗಳು ತಮ್ಮ ಬಳಿ ಅರ್ಜಿ ಹಾಕಿಸಿಕೊಂಡು 1,000 ರೂಪಾಯಿಗಳನ್ನ ತೆಗೆದುಕೊಂಡಿರುವ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಅದಾದ ಕೆಲ ಹೊತ್ತಿನಲ್ಲಿಯೇ ಒಬ್ಬನೇ ವ್ಯಕ್ತಿ 106 ಅರ್ಜಿಗಳನ್ನ ಹಿಡಿದು ನಮ್ಮ ಕಚೇರಿ ಬಳಿ ಬಂದಿದ್ದ. ಕಳೆದ 3-4 ತಿಂಗಳ ಅವಧಿಯಲ್ಲಿ ಇಂತಹ ಸಾವಿರಾರು ಅರ್ಜಿಗಳು ಬಂದಿವೆ. ನಿಯಮಾನುಸಾರ ನಮೂನೆ 53, 54 ಮತ್ತು 57ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರೋರಿಗೆ ಮಾತ್ರ ಪರಿಶೀಲನೆಯನ್ನ ನಡೆಸಿ ಭೂಮಿಯನ್ನ ಮಂಜೂರು ಮಾಡಲಾಗುತ್ತೆ. ಈ ತರಹದ ಯಾವುದೇ ಅರ್ಜಿಗಳನ್ನ ಪರಿಗಣಿಸುವುದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ರೈತರು ಇಂತಹವರ ಬಗ್ಗೆ ಎಚ್ಚರದಿಂದ ಇರಿ ಅಂತ ತಿಳಿಸಿದ್ರು. ಈ ದಿನ ಬೆಳಿಗ್ಗೆ ನಾನು ಕಚೇರಿಗೆ ಬಂದ ಸಮಯದಲ್ಲಿ ಒಂದು 10-15 ಜನರ ಸಂಘ
ಮಹಿಳೆಯರು ಮತ್ತು ಪುರುಷರು ಹೀಗೆ ನಿಂತ್ಕೊಂಡು ನಮ್ಮ ಕಚೇರಿಯ ಮುಂದೆ ಅರ್ಜಿ ಕೊಡೋದಕ್ಕೆ ಬಂದಿದ್ದೀವಿ ಅಂತ ನಮ್ಮ ಮತ್ತು ಕಚೇರಿಯ ಸಿಬ್ಬಂದಿಯ ಜೊತೆ ಡಿಸ್ಕಸ್ ಮಾಡ್ತಾಯಿದ್ರು. ಅವರು ಈ ಬಗ್ಗೆ ವಿಚಾರಿಸಾಗಿ ನೀವು ಯಾರು ಏನಕ್ಕೆ ಬಂದಿದ್ದೀರಾ ಅಂದಾಗ ಈ ಥರ ನಮ್ಮಿಂದ 1,000 ರೂಪಾಯಿ ತೊಗೊಂಡು ಈ ಥರ ಅರ್ಜಿ ಕೊಡಿ, ಜಮೀನು ಮಂಜೂರಿ ಮಾಡ್ತಾರೆ ಗುಬ್ಬಿಯಲ್ಲಿ ಅನ್ನೋ ಥರ ಅವರು ಚರ್ಚೆ ಮಾಡ್ಕೊಳ್ಳೋದು ನಮ್ಮ ಗಮನಕ್ಕೆ ಬಂತು. ಅದಾದ ನಂತರ ಅವ್ರು ಯಾರು ಅನ್ನೋದನ್ನು ನಾವು ಕಚೇರಿ ಒಳಗಡೆ ಕರೆದು ಕೇಳಿದಾಗ ಅದಾದ ನಂತರ ಸುಮಾರು 1 ಗಂಟೆ ಹೊತ್ತಿನಲ್ಲಿ ಇಬ್ಬರು ಮೂವರು ನಾವು ರೈತರು ಚೇಳೂರು ಭಾಗದವರು ಅಂತ ಹೇಳಿದ್ರು. ಆದರೆ ಅವ್ರ ಹತ್ರ ಯಾವುದೇ ಥರದ ಆಧಾರ್ ಕಾರ್ಡ್ ಆಗಲಿ ಏನೂ ಇರಲಿಲ್ಲ. ಕನಿಷ್ಠ ಒಂದು 500 ಥರ ಅರ್ಜಿಗಳು ಪ್ರಾಂತ ರೈತ ಸಂಘದ ಕಡೆಯಿಂದ ತಗೊಂಡು ನಾವು ಅರ್ಜಿಗಳನ್ನ ಕೊಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ ಅಡ್ರೆಸ್ ಮಾಡಿ ಈ ಥರ ಭೂಮಿ ಮಂಜೂರಾತಿಗಾಗಿ ಅನ್ನೋದು ಗಮನಕ್ಕೆ ಬಂತು. ನಾವು ಹೇಳಿದ್ವಿ ಜಿನೈನ್ ರೈತರಿಗೆ ಈಗಾಗಲೇ ಸರ್ಕಾರ ನಮೂನೆ 50, 53 ಮತ್ತು 57ರಲ್ಲಿ ಈಗಾಗಲೇ ಕಾಲಾವಕಾಶ ಕೊಟ್ಟಿದೆ. ಅವರಲ್ಲಿ ಯಾರು ಸರ್ಕಾರದ ನಿಯಮಾನುಗಳ ಅನುಸಾರ ಇರುತ್ತೆ ಅವ್ರಿಗೆ ನಾವು ಕೊಡೋಕ್ಕೆ ಬರುತ್ತೆ ಹೊರತು ಹೀಗೆ ಕೊಡೋಕ್ಕೆ ಬರಲ್ಲ ಅಂತ. ಕಳೆದ ನಮ್ಮ ತಾಲೂಕು ಕಚೇರಿಯಲ್ಲಿ 3 ರಿಂದ 6 ತಿಂಗಳ ಹಿಂದೆಯಿಂದ ಈ ಥರ ಅರ್ಜಿಗಳು ನಮಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಡ್ರೆಸ್ ಮಾಡಿಕೊಂಡು ಈ ಥರ ತುಂಬ ಅರ್ಜಿಗಳನ್ನ ಬರ್ತಾ ಇದೆ. ಸೊ ದಯವಿಟ್ಟು ರೈತರಲ್ಲಿ ಮನವಿ, ಈ ಥರ ಯಾರು ನಿಮಗೆ ಹೇಳ್ತಾರೆ ಅರ್ಜಿ ಕೊಟ್ಟಿದ ತಕ್ಷಣ ಭೂಮಿ ಮಂಜೂರಿ ಆಗುತ್ತೆ, ಇದೆಲ್ಲ ತಪ್ಪು ಮಾಹಿತಿ ಆಗಿರುತ್ತೆ. ಯಾರು ಈ ಥರ ಮಾಹಿತಿ ಕೊಡಬಾರ್ದು. ಮತ್ತು ರೈತರಿಗೆ ಮೋಸ ಮಾಡಿ ಈ ಥರ ಹಣ ತಗೊಂಡು ಯಾರು ಅರ್ಜಿಗಳನ್ನ ಕಲೆಕ್ಟ್ ಮಾಡಿ ನಮ್ಮ ಕಚೇರಿಗೆ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಸಹ ಕಾನೂನು ಕ್ರಮ ತಗೊಳಕ್ಕೆ ನಾವು ಆ್ಯಕ್ಷನ್ ತಗೋತೀವಿ. ಅದೇನೇ ಇರಲಿ, ಗುಬ್ಬಿ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದಿದ್ದ ಅಕ್ರಮ ಭೂ ಕಬಳಿಕೆ ಪ್ರಕರಣ ಮಾಸುವ ಮುನ್ನವೇ ಇದೀಗ ರೈತರಿಗೆ ಭೂಮಿ ಕೊಡಿಸುವ ಆಸೆ ಹುಟ್ಟಿಸಿ ಒಂದು ಅರ್ಜಿಗೆ 1,000 ಹಣ ಪಡೆದು ರೈತರನ್ನ ವಂಚಿಸಲು ಮುಂದಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಆದಷ್ಟು ಬೇಗ ಇಂತಹ ಮಧ್ಯವರ್ತಿಗಳಿಗೆ ಕಡಿವಾಣ ಹಾಕುವ ಕೆಲಸ ಆಗಬೇಕಿದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.